ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದೆಲ್ಲೆಡೆ ರಾಮನಾಮ ಜಪ ಮಾಡ್ತಿದ್ದಾರೆ. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ರಾಮೋತ್ಸವದ ಸಡಗರ ಜೋರಾಗಿದೆ. ಶ್ರೀರಾಮನಿಗೆ ಮೈಸೂರಿನಲ್ಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆ ವಿಶೇಷ ಸೇವೆಯನ್ನ ಸಲ್ಲಿಸಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ 111 ಅಡಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಚ್ಚುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಯೋಧ್ಯೆಗೆ ಬಾಲರಾಮನ ಶಿಲೆಯನ್ನ ಅರ್ಪಿಸಿದ ಶಿಲ್ಪಿ ಅರುಣ್ ಯೋಗಿರಾಜ್ ಕುಟುಂಬ ಕೂಡ ಭಾಗಿಯಾಗಿತ್ತು. ಶಿಲ್ಪಿ ಅರುಣ್ ರಾಜ್ ಅವರ ತಾಯಿ ಸರಸ್ವತಿ ಹಾಗೂ ಪತ್ನಿ ವಿಜೇತ ಬೃಹತ್ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನ ಹಚ್ಚಿದ್ರು. ಈ ವೇಳೆ ಶಾಸಕ ಶ್ರೀವತ್ಸ, ಸಂಸದ ಪ್ರತಾಪ್ ಸಿಂಹ ಸೇರಿ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆ 10 ಬಗೆಯ ವಸ್ತುಗಳನ್ನು ಬಳಸಿ ವಿಶೇಷ ಗಂಧದ ಕಡ್ಡಿ ತಯಾರಿಸಿದೆ. ಗಂಧದ ಮರದ ಪುಡಿ, ಇದ್ದಿಲು, ಜೇನು, ದೇವದಾರು, ಬಿದಿರು, ಜಿಗುಟು, ಬೆಲ್ಲದ ಮಿಶ್ರಣ, ಸಾಸಿವೆ, ಸಾಂಬ್ರಾಣಿ, ಬಿಳಿ ಸಾಸಿವೆಯನ್ನ ಬಳಸಿ ಅಗರಬತ್ತಿಯನ್ನ ತಯಾರಿಸಿದ್ದು ದೇಶದಾದ್ಯಂತ ಸೈಕಲ್ ಪ್ಯೂರ್ ಅಗರಬತ್ತಿ ಗಮಲು ಪಸರಿಸಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜೇಗೌಡನಪುರದಲ್ಲಿ ಅಲ್ಲಿನ ಒಂದು ರಾಮದಾಸ್ ಅಂತ ಹೇಳಿ ಅವರ ಜಮೀನಿನಲ್ಲಿರುವಂತಹ ಕಲ್ಲನ್ನ ಈ ಒಂದು ಶಿಲೆಗೆ, ಈ ಒಂದು ಮೂರ್ತಿಗೆ ಬಳಸಿಕೊಳ್ಳಲಾಗಿದೆ. ಹಾಗೆ ಇವತ್ತು ಅಲ್ಲಿ ಜಿ ಟಿ ದೇವೇಗೌಡರು ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸ್ಲಿಕ್ಕೆ ಅಂತ ಹೊರಟಿದ್ದಾರೆ. ಅದೇ ರೀತಿ ಆ ಕಲ್ಲು ನಮ್ಮದೇ, ಶಿಲ್ಪಿಯೂ ನಮ್ಮವರೇ. ಹೀಗೆ ಶಾಶ್ವತವಾಗಿ ಅಯೋಧ್ಯೆ ಮತ್ತು ಮೈಸೂರು ನಡುವೆ ಒಂದು ಸಂಬಂಧ ಸೇತು ಅನ್ನೋದು ನಿರ್ಮಾಣ ಆಗ್ತಿದೆ. ಇದಕ್ಕೆ ನಾವೆಲ್ಲ ಮೈಸೂರಿಗರಾಗಿ ನಾವು ಕೃತಜ್ಞರಾಗಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇನ್ನೊಂದೊಂದು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗೋರಿದ್ರು ಹೋಗಿ ಬನ್ನಿ. ಬೆಟ್ಟದಲ್ಲೂ ಕೂಡ ಇವತ್ತು ತಾಯಿ ಚಾಮುಂಡಿಗೆ ರಾಮಂತರನೇ ಕೇಸರಿಯ ಕಚ್ಚೆಯನ್ನು ಓಡಿಸಿ ಅದೇ ರೀತಿ ಅದಕ್ಕೊಂದು ಬಿಲ್ಲನ್ನು ಕೂಡ ಇಟ್ಟಿದ್ದಾರೆ. ಇವತ್ತು ಚಂದವಾಗಿ ಬಹಳ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಹಾಗೆ ಇವತ್ತು ನಮ್ಮ ಗುರು ಸರ್ ಅವರು ಅಲ್ಲಿ ಪ್ರಾಣ ಪ್ರತಿಷ್ಠೆಯ ಆ ಸಂದರ್ಭಕ್ಕೆ ಅನುಗುಣವಾಗಿ 111 ಅಡಿಗಳ ಅಗರಬತ್ತಿಯನ್ನು ಕೂಡ ತಯಾರು ಮಾಡಿ ಅವರ ಸಂಸ್ಥೆ ಎಲ್ಲರೂ ಕೂಡ ಅವರ ಕುಟುಂಬ ವರ್ಗದವರೆಲ್ಲ ಪ್ರಯತ್ನವನ್ನು ಮಾಡಿ ಇದೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥದ್ದು. ಇದು ಕೂಡ ಒಂದು ಒಳ್ಳೆ ಈವೆಂಟ್. ಹಾಗಾಗಿ ನಾನು ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿನ ಕೊಡ್ಲಿ, ನಿಮ್ಮ ಕುಟುಂಬ ವರ್ಗದವರಿಗೆ ಸುಭಿಕ್ಷನ ಕೊಡ್ಲಿ. ನಿಮಗೆ ಒಳ್ಳೆದಾಯ್ತು ಅಂತ ಹೇಳಿದ್ರೆ ಇಂಥ 10 ಫ್ಯಾಕ್ಟರಿಗಳನ್ನು ತೆರೀತೀರಿ, ಕಂಪನಿಗಳನ್ನು ತೆರೀತೀರಿ, ಎಷ್ಟೋ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತೀರಿ. ನಿಮ್ಮಂಥ ಉದ್ಯಮಿಗಳು ಇರಬೇಕು. ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತಾ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾವು ಮೈಸೂರಿಂದ ಹೆಮ್ಮೆ ಪಡೋ ವಿಚಾರ ಸುಮಾರಿದೆ. ನಾವು ಮುಂಚೆಯಿಂದನೂ ಮೈಸೂರು ಸಿಲ್ಕ್ಸ್ ಆಗಲಿ, ಎಲ್ಲರಿಗೂ ಮೈಸೂರು ಪಾಕ್ ಅಂತ ಸ್ವೀಟ್ ಆಗಲಿ, ಮೈಸೂರು ಮಸಾಲೆ ದೋಸೆ ಆಗಲಿ, ಈ ಥರ ಸುಮಾರು ಪದಾರ್ಥಗಳು ನಾವು ಮೈಸೂರಿಂದ GI ಇಂಡೆಕ್ಸ್ ಅಥವಾ GI ಇಂಡಿಕೇಶನ್ ಅಂತ ತಗೊಂಡಿದೆ. ಆ ಥರನೇ ನಮ್ಮದು ಅಗರಬತ್ತಿಂದ ಒಂದು ನಮ್ಮ ಗುರು ಅವ್ರು ಹೇಳ್ದಂಗೆ ಮೈಸೂರು ಅಗರಬತ್ತಿ ಮಹಾರಾಜ ಕಾಲದಿಂದ ನಾವು ಇದೊಂಥರ ಈ ಆರ್ಟ್ ಆಗಲಿ ಅಥವಾ ಸ್ಕಿಲ್ ಆಗಲಿ ಅಗರಬತ್ತಿ ತಯಾರಿಸೋದನ್ನ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಇವತ್ತು ನಮಗೆ ತುಂಬ ಹೆಮ್ಮೆ ವಿಚಾರ. ಮೈಸೂರಿಂದ ನಾವು ಒಂದು ರೆಕಾರ್ಡ್ ಥರ ಮಾಡಿ 111 ಅಡಿ ಅಗರಬತ್ತಿ ಒಂದು ತಯಾರಿಸಬೇಕು ಅಂತ ನಮಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ಪ್ರತಾಪ್ ಸಿಂಹ ಅವ್ರ ಸಹಾಯದಿಂದ, ಆಮೇಲೆ ಮೈಸೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರೆಲ್ಲರ ಸಹಾಯದಿಂದ ಇದೊಂದು ಕಾರ್ಯಕ್ರಮ ನಾವು ಆರ್ಗನೈಸ್ ಮಾಡಬೇಕಾಗಿದೆ. ಈ ಒಂದು ನಾವು 111 ಅಡಿ ಅಗರಬತ್ತಿ ನಾವು ಮಾಡಿರೋದು ಇದು ಭಾರತಕ್ಕೆ ಒಂದು ರೆಕಾರ್ಡ್. ಸೊ ನಮ್ಮ ಟೀಮು ಇಲ್ಲಿರೋರು ನಾವು ಏನೇನು ಪ್ರಯತ್ನ ಪಟ್ಟು ಮಾಡಿದಿರೋ ಮೈಸೂರಿಗೆ ಒಂದು ಹೆಮ್ಮೆ ಪಡೋ ವಿಚಾರ. ಅದು ನಾವು ಕಳೆದೊಂದು 1 ವಾರದಲ್ಲಿ ಇದನ್ನ ತಯಾರಿಸಿ, ಮೈಸೂರು ಒಂದೇ ಜಾಗ ಅಲ್ಲ, ನಾವು ಈ ಥರ ಮಾಡ್ಬೋದಾ, ಇದಕ್ಕೆ ಏನು ಲೊಜಿಸ್ಟಿಕ್ಸ್ ನಡೆಯುತ್ತೆ, ಇದಕ್ಕೆ ಏನು ಚಾಲೆಂಜಸ್ ಇರುತ್ತೆ, ಲೋಕಲ್ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ MP ನಮ್ಮ ಊರದೇ MP ಆಗಲಿ, ಎಲ್ಲರದ್ದು ಸಪೋರ್ಟಿಂದ ನಾವು ಇದು ಪ್ರಯತ್ನ ಆಗಿದೆ. ಈ ಥರನೇ ನಾವು ಇಂಡಿಯಾದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ 2 ಸ್ಟೇಟಲ್ಲಿ ನಾವು ಅಲ್ಲಲ್ಲಿ ಸ್ಟೇಟ್ ಅವರು CM ಈ ಅಗರಬತ್ತಿನೂ ಇವತ್ತು
ಅವ್ರ ಸ್ಟೇಟಲ್ಲಿ ಇವತ್ತು ಅಗರಬತ್ತಿನ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಇದು ತುಂಬ ಹೆಮ್ಮೆ ಪಡೋ ವಿಚಾರ. ನಮ್ಮೆಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾವು ಮೈಸೂರಿಂದ ಹೆಮ್ಮೆ ಪಡೋ ವಿಚಾರ ಸುಮಾರಿದೆ. ನಾವು ಮುಂಚೆಯಿಂದನೂ ಮೈಸೂರು